ಶ್ರಾವಣ ಮಾಸ ಇದೆ, ಈಗ ಹಬ್ಬಗಳ ಇರುವಂತದ್ದು. ಆದರೆ ಈ ಮಧ್ಯ ಈಗ ಸಕ್ಕರೆ ಬೆಲೆ ಏರಿಕೆಯಾಗಿದೆ. ಸಕ್ಕರೆ ಬೆಲೆ ಏರಿಕೆಯಿಂದಾಗಿ ಗ್ರಾಹಕರ ಜೇಬಿಗೆ ಭಾರಿ ಒತ್ತಡವನ್ನ ಹಾಕಲಾಗ್ತಾ ಇರುವಂತದ್ದು, ಜೇಬಿಗೆ ಕತ್ತರಿಯನ್ನ ಕೂಡ ಹಾಕಲಾಗ್ತಾ ಇದೆ. ಈ ಮೂಲಕ ಚಹಾ ಬೆಲೆ ಮತ್ತೆ ಡಿಮ್ಯಾಂಡ್ ಆಗುವ ಸಾಧ್ಯತೆ ಇದೆ. ಸಕ್ಕರೆ ಬೆಲೆ ದಿಢೀರ್ ಹೆಚ್ಚಳ ಗ್ರಾಹಕರ ಜೇಬಿಗೆ ಭಾರ ಆಗ್ತಾ ಇದೆ. ಚಹಾ ಬೆಲೆ ಮತ್ತೆ ಡಿಮ್ಯಾಂಡ್ ಮಾಡಿರುವಂತದ್ದು ಸಕ್ಕರೆಯ ದರ. ಬೆಂಗಳೂರಿನ ಮಾರುಕಟ್ಟೆಯಲ್ಲಿ ಸಕ್ಕರೆ ಬೆಲೆ ಏರಿಕೆಯಾಗಿದೆ. ಹಬ್ಬದ ಸೀಸನ್ನಲ್ಲಿಯೇ ಗ್ರಾಹಕರಿಗೆ ಸಕ್ಕರೆ ದರ ಶಾಕ್ ನೀಡಿರುವಂಥದ್ದು. ಇದೀಗ ಜನಸಾಮಾನ್ಯನ ಜೇಬಿಗೂ ಕೂಡ ಬಿದ್ದಿರುವಂಥದ್ದು ಕತ್ತರಿ. ಹಾಗಾದ್ರೆ ಸಕ್ಕರೆ ಬೆಲೆ ಎಷ್ಟಾಗಿದೆ ಅನ್ನುವಂತಹ ಪ್ರಶ್ನೆ ಇದೆ. ಈ ಕುರಿತಾಗಿ ಉತ್ತರ ಕೂಡ ಇರುವಂಥದ್ದು. ಅಶ್ವವೇಗ ನ್ಯೂಸ್ನಲ್ಲಿ ಈ ಕುರಿತಾಗಿ ಮಾಹಿತಿ ಕೂಡ ಲಭ್ಯ ಆಗಿದೆ. ಇದೀಗ ಸಕ್ಕರೆ ಬೆಲೆ ದಿಢೀರ್ ಹೆಚ್ಚಳ ಆಗಿರುವಂಥದ್ದು, ಚಹಾ ಬೆಲೆ ಮತ್ತೆ ಡಿಮ್ಯಾಂಡ್ ಮಾಡಿರುವಂಥದ್ದು ಸಕ್ಕರೆ ದರ ಅಂತಾನೆ ಹೇಳಬಹುದಾಗಿದೆ. ಬೆಂಗಳೂರಿನ ಮಾರುಕಟ್ಟೆಯಲ್ಲಿ ಸಕ್ಕರೆ ಬೆಲೆ ಏರಿಕೆಯಾಗ್ತಾ ಇರುವಂಥದ್ದು. ಇದೀಗ ಹಬ್ಬದ ಸೀಸನ್ನಲ್ಲಿ, ಅದು ಕೂಡ ಹಬ್ಬದ ಸೀಸನ್, ಈಗ ಗ್ರಾಹಕರಿಗೆ ಸಕ್ಕರೆ ದರ ಏರಿಕೆಯ ಶಾಕ್ ಅನ್ನ ನೀಡ್ತಾ ಇರುವಂಥದ್ದು. ಇದೀಗ ಜನಸಾಮಾನ್ಯನ ಜೇಬಿಗೂ ಕೂಡ ಕತ್ತರಿ ಬಿತ್ತು ಅಂತಾನೆ ಹೇಳಬಹುದಾಗಿದೆ. ಹಾಗಾದ್ರೆ ಸಕ್ಕರೆ ಬೆಲೆ ಎಷ್ಟಾಗಿದೆ ಗೊತ್ತಾ? ಒಂದ್ ಕಡೆ ಮಳೆಯಂತೂ ಇಲ್ಲ ಕರ್ನಾಟಕದಲ್ಲಿ. ಇತ್ತ ಕಬ್ಬು ಬೆಳಿಲೇಬೇಕು ಅಂತಂದ್ರೆ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಇರಲೇಬೇಕು. ನೀರಿದ್ರೆ ಕಬ್ಬಿನ ಬೆಲೆ, ಕಬ್ಬು ಬೆಳೆಯೋದಕ್ಕೆ ಸಹಕಾರಿ ಆಗುತ್ತೆ. ಮಳೆ ಇಲ್ಲ ಅಂತಂದ್ರೆ ಕಬ್ಬು ಬೆಳೆಯೋದಕ್ಕೆ ಆಗಲ್ಲ. ಈಗ ಸಕ್ಕರೆ ದರ ಕೂಡ ಹೆಚ್ಚಳ ಆಗ್ತಾ ಇರುವಂಥದ್ದು. ಬೆಂಗಳೂರಿನ ಮಾರುಕಟ್ಟೆಯಲ್ಲಿ ಸಕ್ಕರೆ ಬೆಲೆ ಏರಿಕೆಯನ್ನ ಕೂಡ ಕಂಡು ಬಂದಿದೆ. ಹಬ್ಬದ ಸೀಸನ್ನಲ್ಲೇ ಈಗ ಗ್ರಾಹಕರಿಗೆ ಸಕ್ಕರೆಯ ದರ ಏರಿಕೆಯ ಶಾಕ್ ಅನ್ನ ಕೂಡ ನೀಡಲಾಗ್ತಾ ಇರುವಂಥದ್ದು. ಜನಸಾಮಾನ್ಯನ ಜೇಬಿಗೆ ಈಗ ನೇರವಾಗಿಯೇ ಕತ್ತರಿ ಬೀಳ್ತಾ ಇದೆ ಅಂತ ಕೂಡ ಹೇಳಬಹುದಾಗಿದೆ. ಹಾಗಾದ್ರೆ ಇದೀಗ ಸಕ್ಕರೆಯ ಬೆಲೆ ಎಷ್ಟಾಗಿದೆ? ಇದೇ ಒಂದು ಪ್ರಶ್ನೆ ಇರುವಂಥದ್ದು. ಹಿಂದೆ ಕೂಡ ಒಂದಷ್ಟು ರೇಟ್ ಇತ್ತು. ಈಗ ಹಬ್ಬದ ಸೀಸನ್, ಅದು ಹಬ್ಬ ಇದ್ದಂತಹ ಟೈಮ್ನಲ್ಲೇ ಸಕ್ಕರೆ ಬೆಲೆ ಏರಿಕೆ ಆದರೆ ಕಷ್ಟ ಆಗುತ್ತೆ. ಯಾಕಂತಂದ್ರೆ ಸಿಹಿ ತಿನಿಸುಗಳನ್ನ ಮಾಡುವಂತಹ ಹಬ್ಬಗಳಲ್ಲಿರುವಾಗ ಈಗ ಸಕ್ಕರೆ ದರ ಏರಿಕೆಯಾಗಿರುವಂಥದ್ದು. ತಿಂಗಳ ಹಿಂದೆ ಕೆಜಿಗೆ 52 ರೂಪಾಯಿ ಇದ್ದಂತಹ ಶುಗರ್ ಬೆಲೆ ಈಗ 64 ರೂಪಾಯಿ ಆಗಿದೆ. ಸಗಟು ಮಾರುಕಟ್ಟೆಯಲ್ಲಿ ಸಕ್ಕರೆ ಬೆಲೆ 64 ರೂಪಾಯಿ ಆಗಿರುವಂಥದ್ದು. ದಿನದಿಂದ ದಿನಕ್ಕೆ ಕುಸಿತ ಕಾಣ್ತಾ ಇದೆ ಸಕ್ಕರೆ ಉತ್ಪಾದನೆ. ಆಹಾರ ಪದಾರ್ಥಗಳ ತಯಾರಿಕೆಗೆ ಸಕ್ಕರೆ ಬಳಕೆ ಹೆಚ್ಚಳ ಆಗ್ತಾ ಇರುವಂಥದ್ದು. ಬೇಡಿಕೆ ಹೆಚ್ಚಾಗಿ ಪೂರೈಕೆ ಇಳಿಕೆ ಆಗ್ತಾ ಇದೆ. ಹೀಗಾಗಿ ಬೆಲೆಯಲ್ಲಿ ಹೆಚ್ಚಳ ಆಗ್ತಾ ಇರುವಂಥದ್ದು. ಸಗಟು ಬೆಲೆಗಿಂತ ರಿಟೇಲ್ ದರ 10% ಜಾಸ್ತಿ ಆಗಿದೆ. ಗುರುವಾರ ಮಾರ್ಕೆಟ್ನಲ್ಲಿ 64 ರೂಪಾಯಿಗೆ ಸಕ್ಕರೆ ಖರೀದಿಯನ್ನ ಕೂಡ ಮಾಡಲಾಗಿರುವಂಥದ್ದು. ರಿಟೇಲ್ ಮಾರುಕಟ್ಟೆಯಲ್ಲಿ 70 ರೂಪಾಯಿಗೆ ಮಾರಾಟ ಸಾಧ್ಯತೆ ಇದೆ. ಉತ್ತಮ ಬೆಲೆಯ ಕಾರಣಕ್ಕಾಗಿ ಅನ್ಯ ರಾಜ್ಯಗಳಿಗೆ ಸಕ್ಕರೆಯನ್ನ ರಫ್ತು ಮಾಡಲಾಗ್ತಾ ಇದೆ. ದರ ಹೆಚ್ಚಳಕ್ಕೆ ಬರ ಪರಿಸ್ಥಿತಿ ಕಾರಣ ಅಂತ ಅಂದಾಜು ಕೂಡ ಮಾಡಲಾಗ್ತಾ ಇರುವಂಥದ್ದು. ಇದೀಗ ಸಕ್ಕರೆ ಯಾಕೆ ರೇಟ್ ಜಾಸ್ತಿ ಆಯಿತು ಅಂತಾರಲ್ಲ, ಅದಕ್ಕೆ ಕಾರಣ ದರ ಹೆಚ್ಚಳ ಜೊತೆಗೆ ಬರದ ಪರಿಸ್ಥಿತಿ ಅಂತ ಅಂದಾಜು ಮಾಡಲಾಗ್ತಾ ಇರುವಂಥದ್ದು. ತಿಂಗಳ ಹಿಂದಷ್ಟೇ ನೋಡಿ, ಕಳೆದ ತಿಂಗಳು ಇದ್ದಷ್ಟಿದ್ದು ರೇಟ್ ಅಂತಂದ್ರೆ 52 ರೂಪಾಯಿ ಇತ್ತು 1 ಕೆಜಿಗೆ. ಈಗ 64 ರೂಪಾಯಿ ಆಗಿದೆ. ಸಗಟು ಮಾರುಕಟ್ಟೆಯಲ್ಲಿ ಸಕ್ಕರೆ ಬೆಲೆ 64 ರೂಪಾಯಿಗೆ ಏರಿಕೆಯಾಗಿರುವಂಥದ್ದು. ದಿನದಿಂದ ದಿನಕ್ಕೆ ಕುಸಿತ ಕಾಣ್ತಾ ಇರುವಂಥದ್ದು. ಸಕ್ಕರೆ ಉತ್ಪಾದನೆ ಕಡಿಮೆ ಆದಾಗ ಆಹಾರ ಪದಾರ್ಥಗಳ ತಯಾರಿಕೆಗೆ ಸಕ್ಕರೆ ಬಳಕೆ ಹೆಚ್ಚಳ ಆಗ್ತಾ ಇದೆ. ಎಲ್ಲೇ ಹೋದ್ರೂ ಈಗ ಟೀ, ಕಾಫಿ ಜೊತೆಗೆ ಸಿಹಿ ತಿನಿಸು, ಏನೇ ಸ್ವೀಟ್ ಮಾಡಿದ್ರೂ ಸಕ್ಕರೆಯನ್ನ ಹೆಚ್ಚಾಗಿ ಬಳಕೆ ಮಾಡಲಾಗ್ತಾ ಇರುವಂಥದ್ದು. ಬೆಲ್ಲವನ್ನ ಕಡಿಮೆ ಪ್ರಮಾಣದಲ್ಲಿ ಬಳಕೆ ಮಾಡಲಾಗ್ತಾ ಇದೆ. ಚಾಕ್ಲೇಟ್ ಆಗಿರ್ಬೋದು, ಯಾವುದೇ ಒಂದು ವಸ್ತು ಆಗಲಿ, ಸಿಹಿ ತಿನಿಸು, ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆಯನ್ನ ಬಳಸಲಾಗ್ತಾ ಇದೆ. ಹೀಗಾಗಿ ಬೇಡಿಕೆ ಹೆಚ್ಚಾಗಿ ಪೂರೈಕೆ ಇಳಿಕೆ ಆಗ್ತಾ ಇದೆ. ಈ ಒಂದು ಕಾರಣಕ್ಕೆ ಬೆಲೆ ಹೆಚ್ಚಳ ಆಗಿರುವಂಥದ್ದು. ಇನ್ನು ಸಗಟು ಬೆಲೆಗಿಂತ ರಿಟೇಲ್ ದರ 10% ಜಾಸ್ತಿಯಾಗಿದೆ.